ಹಾಯ್ ಗುಡ್ ಮಾರ್ನಿಂಗ್. ಇದು ಥರ್ಸ್ಡೇ ದಿನದ ಮಿನಿ ವ್ಲಾಗ್. ಇಲ್ಲಿ ನೋಡ್ತಾ ಇದ್ರೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಉಪ್ಪಿಟ್ಟನ್ನು ಮಾಡಿದ್ದೆ. ಇವಾಗ ಬೆಳಿಗ್ಗೆ ಎಲ್ಲರೂ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ನಾನಿಲ್ಲಿ ಪುದೀನ ರೈಸ್ನ ಮಾಡ್ತಾ ಇದ್ದೆ. ಕ್ವಿಕ್ಕಾಗಿ ಲಂಚ್ ಬಾಕ್ಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತೇಳಿ ಈ ಒಂದು ರೆಸಿಪಿನ ನಾನು ಕವಿತಾಸ್ ಕನ್ನಡ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ. ಬೇಕಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಆಗಿ ಈ ರೀತಿ ಏನೆಲ್ಲ ವೆಜಿಟೇಬಲ್ಸ್ ಬೇಕು ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡ್ರೆ ಶೂಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೇನೆ ಸ್ವಲ್ಪ ಗೆಣಸು ಎಲ್ಲನೂ ಕುದಿಸಿದ್ವಿ. ಎಲ್ಲರೂ ತಿಂದು ಊಟನ ಮುಗಿಸಿದ್ರು. ನೈಟ್ ಊಟಕ್ಕೆ ನಾನಿಲ್ಲಿ ಜೀರಾ ರೈಸ್ ಆ್ಯಂಡ್ ಮಜ್ಜಿಗೆ ಸಾಂಬಾರನ್ನ ಮಾಡಿದ್ದೆ. ಇಲ್ಲಿ ನಾನು ಮಡಿಕೆ ಕಾಳು ಮತ್ತು ಸ್ವಲ್ಪ ಬಟಾಣಿ ಕಾಳನ್ನ ನೆನೆ ಹಾಕ್ತಾ ಇದ್ದೀನಿ. ನಾಳೆ ಇದ್ರ ಫಲವನ್ನ ಮಾಡೋಣ ಅಂತ ಮಕ್ಕಳಿಗೆ ಗೇಮ್ ಮಾಡೋದಕ್ಕೆ ಫೋನನ್ನು ಕೊಡ್ತಾ ಇರ್ತೀವಿ. ಹಾಗೆ ಕಿಚನಲ್ಲಿ ನಾವೇನಾದರೂ ಶೂಟಿಂಗ್ನ ಮಾಡುವಾಗ ಅದರ ಮೇಲ್ಗಡೆ ಏನೆಲ್ಲ ಗಲೀಜು ಬಿದ್ದು ಡಸ್ಟ್ ಆಗಿ ಸ್ಕ್ರೀನ್ ತುಂಬಾ ಗಲೀಜಾಗ್ಬಿಟ್ಟಿರುತ್ತೆ. ಸೊ ಫೋನನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಕೋಲ್ಗೇಟ್ನ ಹಚ್ಚಿ ಈ ರೀತಿ ಒಂದು ವೆಟ್ ಕ್ಲಾತಿಂದ ಒರೆಸೋದ್ರಿಂದ ಸೆಲ್ ತುಂಬಾ ಕ್ಲೀನಾಗಿ ಕಾಣಿಸುತ್ತೆ.